ಈಗ ಆಲ್ರೆಡಿ ನಮ್ಮ ಕಾರ್ಯಕರ್ತ ಮಹೇಶ್ ಅನ್ನೋನು ರಕ್ಷಕ್ ಬುಲೆಟ್ ಮೇಲೆ ನಮ್ಮ ಚಾಮುಂಡಿ ತಾಯಿ ಬಗ್ಗೆ ಅವೇಳನವಾಗಿ ಮಾತಾಡಿರೋದಕ್ಕೆ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತ ಮಹೇಶ್ ಅನ್ನೋರು. ಪೊಲೀಸ್ ಇಲಾಖೆ ಆತನ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಸೂಕ್ತ ರೀತಿ ಕಾನೂನು ಕ್ರಮ ಜರುಗಿಸಬೇಕು, ಮತ್ತು ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳಬೇಕು ಅಂತ ಮಹೇಶ್ ಅನ್ನೋರು ಕಮಿಷನರ್ಗೆ ಕೇಳ್ಕೊಂಡಿದ್ದಾರೆ. ಸರ್, ಈಗ ಅದು ಕಾರ್ಯಕ್ರಮ ಪ್ರಸಾರ ಆಗಿ ಸುಮಾರು ದಿನ ಆಯಿತು, ಸೊ ಯಾಕೆ ತಡ ಆಯಿತು ದೂರು ಕೊಡೋದಕ್ಕೆ ಅಂತ ಹೇಳಿ? ಅಲ್ಲ, 2 ದಿನ ಮಾತ್ರ ಆಗಿದೆ, ಕಾರ್ಯಕ್ರಮ ಪ್ರಸಾರ ಆಗಿ 2 ದಿನ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಭಾರಿ ಚರ್ಚೆಗೀಡಾಗಿತ್ತು ಮತ್ತೆ ವೈರಲ್ ಆಗಿತ್ತು. ಹಾಗಾಗಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಮ್ಮ ಕಾರ್ಯಕರ್ತರಿಗೆ ನಾನು ಹೇಳಿದ್ದೀನಿ ಕಂಪ್ಲೇಂಟ್ ದೂರು ದಾಖಲು ಮಾಡಿ ಅಂತ. ಹಾಗಾಗಿ ಮಹೇಶ್ ಅನ್ನೋ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಹೋಗಿ ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ. ಈಗ ಕೆಲವರು ಹೇಳ್ತಾ ಇರೋಂಥದ್ದೇನು ಅಂತಂದ್ರೆ, ದರ್ಶನ್ ಅವರ ಡೈಲಾಗ್ ಅಂದ್ರೆ 2013 ಅಲ್ಲಿ ರಿಲೀಸ್ ಆದಂತಹ ಬುಲ್ಬುಲ್ ಸಿನಿಮಾ, ಈ ಕಾರ್ಯಕ್ರಮದಲ್ಲೂ ಗೆಸ್ಟ್ ರಚಿತಾ ರಾಮು, ಸೊ ಆ ಸಿನಿಮಾದಲ್ಲಿ ಹೀರೋಯಿನ್ ಅವರು, ಸೊ ದರ್ಶನ್ ಅವರು ಅವರಿಗೆ ಆ ಡೈಲಾಗ್ ಹೇಳಿದ್ರು, ಅದನ್ನ ನಾನಿಲ್ಲಿ ಪ್ರೆಸೆಂಟ್ ಮಾಡಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಸರ್ ನೋಡಿ, ದರ್ಶನ್ ಆ ಡೈಲಾಗ್ ಹೇಳಿದ್ರು ಅಂದ್ಬಿಟ್ಟು ಎಲ್ಲರೂ ದರ್ಶನ್ ಆಗೋದಿಕ್ಕಾಗಲ್ಲ. ಮತ್ತೆ ದರ್ಶನ್ ಆ ಫಿಲಮ್ ಡೈಲಾಗ್ ಹೇಳಿದಾಗ ದರ್ಶನ್ ಮೇಲೂ ಸಹ ಮೈಸೂರಿನ ಹಿಂದೂ ಕಾರ್ಯಕರ್ತರು ಪ್ರಕರಣ ದಾಖಲು ಮಾಡಿದ್ದಾರೆ, ಆ ಡೈಲಾಗ್ ಹಿಂಪಡಿಬೇಕು ಅಂತ ಹೇಳಿದ್ದಾರೆ. ಬಹುಶಃ ರಕ್ಷಕ್ಗೆ ನಾನೆಲ್ಲೋ ದರ್ಶನ ಆಗೋಗ್ತೀನಿ ಡೈಲಾಗ್ ಹೊಡೋದೆ ಅನ್ನೋದು ಆ ಭ್ರಮೇಲಿದ್ದಾರೆ. ಎಲ್ಲರೂ ದರ್ಶನ ಆಗೋದಿಕ್ಕೆ ಹೋಗಲ್ಲ. ತಾವು ಬೆಳೆಯುವಂತ ಹುಡುಗ ಇದ್ದೀರಾ, ಬೆಳಿಬೇಕಾದ್ರೆ ದೇವಾನ್ ದೇವತೆಗಳ ಆಶೀರ್ವಾದ ತಗೋಬೇಕು. ಆಶೀರ್ವಾದದಿಂದ ಬೆಳಿಬೇಕೆ ವಿನಃ ನಮ್ಮ ದೇವಾನ್ ದೇವತೆಗಳ ಬಗ್ಗೆ ನಾವು ಅಪಾರವಾಗಿ ಪೂಜೆ ಮಾಡುವಂತ ತಾಯಿ ಚಾಮುಂಡಿ ನಾಡದೇವತೆ, ಹೇಳಿಕೆ ನಾಡದೇವತೆ ಚಾಮುಂಡಿ ಬಗ್ಗೆ ನೀವು ಅವೇಳನ ಮಾಡೋದು ಬೆಳೆಯುವಂತವ್ರಿಗೆ ಶೋಭೆ ತರುವಂತ ವಿಚಾರ ಅಲ್ಲ. ಈ ಕೂಡ ರಕ್ಷಕ್ ಅವರು ಕ್ಷಮೆ ಯಾಚಿಸಿದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಪ್ಪು ಕಾಣಿ ಕಟ್ಟಿ ಕ್ಷಮೆ ಯಾಚಿಸಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳು ದೊಡ್ಡ ಹೋರಾಟ ಮಾಡ್ತೀರಿ. ಮತ್ತೆ ರಕ್ಷಕ್ಗೆ ಕಪ್ಪು ಮಸಿ ಬೆಳೆಯುವಂತ ಲಕ್ಷಣಗಳು ಎಲ್ಲ ಇದೆ. ಹಾಗಾಗಿ ಅವ್ನು ಕ್ಷಮೆ ಕೇಳಬೇಕು. ಇಲ್ಲ ಅಂತಂದ್ರೆ ನಮ್ಮ ಕಾರ್ಯಕರ್ತರು ರಕ್ಷಕ ಕಪ್ಪು ಮಸಿ ಅಂತ ಖಂಡಿತವಾಗಿ ಬೆಳೆದಿದ್ದಾರೆ. ಸರ್, ಈಗ ಪೊಲೀಸರಿಗೆ ಏನಂತ ದೂರು ಕೊಟ್ಟಿದ್ದೀರಾ ಸರ್? ಏನೆಲ್ಲ ಮೆನ್ಷನ್ ಮಾಡಿದ್ದೀರಾ ಅಂತ ಹೇಳಿ? ನೋಡಿ, ಒಂದು ಚಾಮುಂಡಿ ತಾಯಿ ಬಗ್ಗೆ ಅವೇಳನವಾಗಿ ಮಾತಾಡಿರೋದ್ರಿಂದ, ಮತ್ತೆ ಚಾಮುಂಡಿ ತಾಯಿನ ಪ್ಯಾಂಟು ಮತ್ತೆ ಟಿ ಶರ್ಟ್ ಧರಿಸ್ಕೊಂಡು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಓಡಾಡ್ತಿದ್ದಾರೆ ಅಂತ ಅವೇಳನವಾಗಿ ಮಾತಾಡಿದ್ದಾರೆ. ಹಾಗಾಗಿ ಆ ಪ್ರಕರಣ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ, ಮತ್ತೆ ನಮ್ಮ ದೇವಾನ್ ದೇವತೆಗಳು ಅವೇಳನ ಮಾಡಿದ್ದಾನೆ ಅಂತ ಅದೊಂದು ಕೇಸ್ ಪ್ರಕರಣ ದಾಖಲು ಮಾಡಬೇಕು. ಮತ್ತೆ ಎರಡನೇದು, ಈ ರಿಯಾಲಿಟಿ ಶೋಗಳಲ್ಲಿ ಈ ತರ ಸ್ಕಿಟ್ಗಳು ಮಾಡಬೇಕು, ಮತ್ತೆ ಈ ತರ ಏನಾದ್ರು ಆಕ್ಟ್ ಇರ್ಬೇಕಾರೆ ಫಸ್ಟ್ ಅದನ್ನ ಪರಿಶೀಲನೆ ಮಾಡ್ತಾರೆ. ಏನಾದ್ರು ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿಜಾ ಅಥವಾ ಕಾನೂನಡಿ ಏನಾದ್ರು ಲೋಪದೋಷಗಳು ಈಗ ಅಂತ ಪರಿಶೀಲನೆ ಮಾಡ್ತಾರೆ. ಇದು ಪರಿಶೀಲನೆ ಮಾಡದೇನೆ ಏಕಾಏಕಿಯಾಗಿ ಖಾಸಗಿ ವಾಹಿನಿ ಪ್ರಸಾರ ಮಾಡಿರೋದ್ರಿಂದ ಈ ಕಾರ್ಯಕ್ರಮದ ನಿರ್ದೇಶಕರು ಮತ್ತೆ ಈ ಕಾರ್ಯಕ್ರಮಕ್ಕೆ ಯಾರು ಸ್ಪಾನ್ಸರ್ಸ್ ಇದ್ದಾರೆ ಅವ್ರ ಮೇಲೂ ಸಹ ನಾವು ಪ್ರಕರಣ ದಾಖಲು ಮಾಡಿದ್ದೀರಿ. ಮತ್ತೆ ಡೈಲಾಗ್ ಕೇಳಿದ ತಕ್ಷಣನೇ ರಚಿತಾ ರಾಮ್ ಅವರು ಚಪ್ಪಲೆ ತಟ್ಟಿರೋದ್ರಿಂದ ಎಲ್ಲೋ ಒಂದ್ ಕಡೆ ರಚಿತಾ ರಾಮ್ ನಾನು ಚಾಮುಂಡಿ ತಾಯಿಯ ಆರಾಧಕಿ, ನಾನು ಚಾಮುಂಡಿ ತಾಯಿನ ಅಪಾರವಾಗಿ ನಂಬ್ತೀನಿ ಅಂತ ಹೇಳ್ಕೊತಾರೆ. ಕೇವಲ ಬಾಯಿ ಮಾತಿಗೆ ಮಾತ್ರ ತಾವು ಚಾಮುಂಡಿ ತಾಯಿ ಆರಾಧಕರೇನಾ? ಏನಕ್ಕಂದ್ರೆ ನೋಡಿ, ನಾವು ಆರಾಧನೆ ಮಾಡುವಂತ ಶಕ್ತಿ ಅದು. ಆ ಶಕ್ತಿ ಬಗ್ಗೆ ಅವೇಳನ ಮಾಡೋದು ನಾವೊಂದು ಸಹಿಸೋದಿಕ್ಕಾಗಲ್ಲ. ನಮ್ಮ ತಾಯಿ ಬಗ್ಗೆ ಮಾತಾಡೋದು ನಾವು ಸಹಿಸೋದಿಕ್ಕಾಗಲ್ಲ. ಅದು ಚಾಮುಂಡಿ ತಾಯಿ ನಮ್ಗೊಂದು ಇಡೀ ನಾಡಿಗೆ ಅದೊಂದು ಶಕ್ತಿ. ನೀವು ಆ ತಾಯಿ ಬಗ್ಗೆ ಅವೇಳನ ಮಾಡಿದಾಗ ನೀವು ಚಪ್ಪಳೆ ತರ್ತೀರಾ ಅಂತ ಅಂದ್ರೆ ಹಂಗಾರೆ ನಿಮ್ಮ ಭಕ್ತಿ ಬಗ್ಗೆ ನನ್ಗೆಲ್ಲೋ ಒಂದ್ ಕಡೆ ಅನುಮಾನ ಮೂಡ್ತಿದೆ. ತಾವು ಅಲ್ಲೇ ಖಂಡಿಸ್ಬೇಕಾಗಿತ್ತು ಆ ಹೇಳಿಕೆ ಕೊಟ್ಟ ತಕ್ಷಣ, ಬಟ್ ನೀವು ಆ ಕೆಲಸ ಮಾಡಿಲ್ಲ. ಹಾಗಾಗಿ ನೀವು ಎಲ್ಲೋ ಒಂದ್ ಕಡೆ ಅವ್ನಿಗೆ ಪ್ರೋತ್ಸಾಹ ಕೊಡ್ತಿದ್ದೀರಾ ಅಂತ ಅಂದ್ಬಿಟ್ಟು ತಮ್ಮೇಲೆ ಸಹ ದೂರು ಕೊಡಬೇಕು ಅಂತ ನಾನು ಕಾರ್ಯಕರ್ತರಿಗೆ ಹೇಳಿದ್ದೀನಿ. ವಿಶೇಷವಾಗಿ ಹೇಳ್ತಾ ಇದ್ದೀನಿ, ರಕ್ಷಕ ಈ ಕೂಡಲೇ ಕ್ಷಮೆ ಯಾಚಿಸಬೇಕು. ಸಮಸ್ತ ಹಿಂದೂ ಬಾಂಧವರನ್ನ ಮತ್ತೆ ಚಾಮುಂಡಿ ತಾಯಿ ಹತ್ರ ತಪ್ಪು ಕಣೆ ಕಟ್ಟಬೇಕು. ಇಲ್ಲ ಅಂತಂದ್ರೆ ಹೋಗೋ ಕಡೆ ಎಲ್ಲ ಕಪ್ಪು ಮಸಿ ಬೆಳೆಯುವಂತದಂತೂ ನಿಶ್ಚಿತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.